ಎಲ್ಲರಿಗೂ ನಮಸ್ಕಾರ. ಜೈ ವಿಶ್ವಕರ್ಮ. ಏನಿವತ್ತು ಮುಳಬಾಗಿಲು ತಾಲೂಕು ಗ್ರಾಮಾಂತರ ವಿಶ್ವಕರ್ಮ ಜನಾಂಗದ ಸಂಘವನ್ನ ನೂತನವಾಗಿ ಸ್ಥಾಪನೆ ಮಾಡಿದ್ದೀವಿ. ಆ ಸಂಘವನ್ನ ಸಹಕಾರ ಸಂಘಗಳ ಕಾಯ್ದೆ ನಿಯಮದ ಪ್ರಕಾರ 1995 17ನೇ ಕ್ರಮಾಂಕದ ಪ್ರಕಾರ ಅಧಿನಿಯಮ ಅಧಿಸೂಚನೆಯಂತೆ ಕರ್ನಾಟಕ ರಾಜ್ಯ ಸಹಕಾರ ಇಲಾಖೆ ಜಿಲ್ಲಾ ಉಪ ನಿಬಂಧಕರ ಕಚೇರಿಯಲ್ಲಿ ನೋಂದಣಾಧಿಕಾರಿಯಿಂದ ನೋಂದಣಿ ಮಾಡಿಸಿದ್ದೀವಿ. ನೋಂದಣಿ ಅಂದ್ರೆ ರಿಜಿಸ್ಟರ್ ಅಂತ ಅರ್ಥ. ಆ ಒಂದು ರಿಜಿಸ್ಟರ್ ಪತ್ರವನ್ನ ಮೂಲ ದಾಖಲೆಯನ್ನ ನಮ್ಮ ಕರ್ನಾಟಕ ರಾಜ್ಯದ ಮೂಡಲಬಾಗಿಲು, ಮುಳುಬಾಗಿಲು, ಈ ಮುಳುಬಾಗಿಲಿನ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಕುರುಡುಮಲೆಯಲ್ಲಿ ನೆಲೆಸಿರ್ತಕ್ಕಂಥ ವಿಘ್ನ ವಿನಾಶಕ ವಿನಾಯಕನ ಸನ್ನಿಧಿಗೆ ಬಂದು ಆ ಒಂದು ದೇವರ ಪಾದಗಳಿಗೆ ನಮ್ಮ ಸಂಘದ ಮೂಲ ಪತ್ರವನ್ನ ಅರ್ಪಣೆ ಮಾಡಿ ಪೂಜೆ ಮಾಡಿಸಿ ಆ ಒಂದು ದೇವರಲ್ಲಿ ಈ ಹೊಸದಾಗಿ ಸ್ಥಾಪನೆಯಾಗಿರ್ತಕ್ಕಂಥ ಒಂದು ಸಂಘಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡು ದೇವ. ಎಲ್ಲ ನಮ್ಮ ಕುಲಬಾಂಧವರ ಕಷ್ಟ ಸುಖಗಳನ್ನ ಬಗೆಹರಿಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ನಮಗೆ ದಯಪಾಲಿಸುವಂತ ಬೇಡ್ಕೊಂಡಿದ್ದೀವಿ. ಮುಖ್ಯವಾಗಿ ಈ ಒಂದು ನಮ್ಮ ಸಂಘದ ಉದ್ದೇಶಗಳೇನಪ್ಪಾ ಅಂತಂದ್ರೆ, ಗ್ರಾಮಾಂತರ ವಿಶ್ವಕರ್ಮ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಸನ್ಮಾನ ಮತ್ತು ಪುರಸ್ಕಾರ ಮಾಡುವುದರ ಮುಖಾಂತರ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆಸಕ್ತಿಯನ್ನು ಕೊಡುವ ಸಲುವಾಗಿ ಬಡ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಸಲಕರಣೆಗಳನ್ನ ಕೊಡಿಸುವುದು, ಸರ್ಕಾರದಿಂದ ಬರತಕ್ಕಂಥ ಕೆಲವು ಮೂಲ ಸೌಕರ್ಯಗಳನ್ನು ಒದಗಿಸುವುದು. ಅದರಲ್ಲೂ ನಮ್ಮ ಕುಲಬಾಂಧವರು 100 ಕುಟುಂಬಗಳಿಗೆ ಸುಮಾರು 70 ಕುಟುಂಬಗಳು ತುಂಬಾ ಬಡ ಸ್ಥಿತಿಯಲ್ಲಿ ಇರ್ತಕ್ಕಂಥ ಕುಟುಂಬಗಳು. ಅಂತ ಒಂದು ಕುಟುಂಬಗಳ ಕುಲಬಾಂಧವರನ್ನ ಗುರುತಿಸಿ ಅವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಕೆಲವು ಮೂಲ ಸೌಕರ್ಯಗಳನ್ನ, ಕರ್ನಾಟಕ ರಾಜ್ಯ ವಿಶ್ವಕರ್ಮ ನಿಗಮ ಮಂಡಳಿಯಿಂದ ಬರ್ತಕ್ಕಂಥ ಕೆಲವು ಸೌಲಭ್ಯಗಳನ್ನ ಯಾವ ರೀತಿ ಪಡೆಯಬೇಕು ಅನ್ನೋದನ್ನ ಅರಿವು ಮೂಡಿಸುವುದು. ಅಷ್ಟೇ ಅಲ್ಲದೆ ನಮ್ಮ ಕುಲಬಾಂಧವರಿಗೆ ಯಾವುದೇ ಊರಾಗಿರ್ಬೋದು ಏನಾದರೂ ತೊಂದರೆಗಳಾದಂತ ಪಕ್ಷದಲ್ಲಿ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು, ಎಲ್ಲ ಸದಸ್ಯರು, ಎಲ್ಲ ಕುಲಬಾಂಧವರು ಸೇರಿ ಆ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಆ ಗ್ರಾಮದ ನಾಯಕರನ್ನ ಭೇಟಿ ಮಾಡಿ ಆ ಒಂದು ತೊಂದರೆಗಳನ್ನ ನಿವಾರಣೆ ಮಾಡತಕ್ಕಂಥ ಒಂದು ಶಕ್ತಿಯನ್ನು ಸಹ ನಾವು ಮಾಡಬೇಕು ಅಂತ ಹೇಳ್ತಾ ಇವತ್ತು ಎಲ್ಲ ಈ ಒಂದು ಸನ್ನಿಧಾನಕ್ಕೆ ಬಂದು ದೇವರ ಆಶೀರ್ವಾದ ಪಡೆದಿದ್ದೀವಿ. ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕುಲಬಾಂಧವರು ಅಷ್ಟೇ ಒಂದೇ ಗುರಿ, ಈ ನಮ್ಮ ವಿಶ್ವಕರ್ಮ ಸಂಘದ ಅಭಿವೃದ್ಧಿ ಪಡಿಸುವುದೇ ನಮ್ಮೆಲ್ಲರ ಗುರಿ ಅಂತೇಳಿ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನ ಪ್ರತಿಯೊಂದು ಹೋಬಳಿಗೂ ಭೇಟಿ ನೀಡಿದ್ದೀವಿ, ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಭೇಟಿ ನೀಡಿದ್ದೀವಿ. ಈ ಸಂಘದ ಮೇಲೆ ಮತ್ತು ನಮ್ಮ ಬಡ ಕುಲ ಬಾಂಧವರ ಮೇಲೆ ಆಸಕ್ತಿ ಇರ್ತಕ್ಕಂಥವರನ್ನ ಈ ಒಂದು ಸಂಘದ ಪದಾಧಿಕಾರಿಗಳನ್ನಾಗಿ ಸದಸ್ಯರಾಗಿ ನೇಮಕ ಮಾಡಿದ್ದೀವಿ. ಈ ಒಂದು ಅಧಿಕಾರ ಎಲ್ಲರಿಗೂ ಇರುತ್ತೆ, ಇದರಲ್ಲಿ ಭೇದ ಭಾವ ಇಲ್ಲ. ಇಂಥ ಒಂದು ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲ ಕುಲಬಾಂಧವರು ಆಗಿಸಿದ್ದೀರ. ಆ ದೇವರ ಕೃಪೆ ನಿಮಗೆಲ್ಲರಿಗೂ ಇರಲಿ ಅಂತ ಹೇಳ್ತಾ ಇವತ್ತು ಈ ಒಂದು 4 ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದನೆಗಳು. ಜೈ ಕರ್ನಾಟಕ, ಜೈ ವಿಶ್ವಕರ್ಮ. ಜೈ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಈ ಒಂದು ಮುಳಬಾಗಿಲು ತಾಲೂಕಿನ ನಮ್ಮ ವಿಶ್ವಕರ್ಮ ಕುಲಬಾಂಧವರೆಲ್ಲ ಸೇರಿ ಈ ಒಂದು ವಿಶ್ವಕರ್ಮ ಸಂಘವನ್ನು, ಗ್ರಾಮಾಂತರ ವಿಶ್ವಕರ್ಮ ಜನಾಂಗದ ಸಂಘವನ್ನು ನಾವು ಕಟ್ಟಲು ಎಲ್ಲ ಪಂಚಾಯಿತಿಗಳಿಂದ ಎಲ್ಲರೂ ನಮ್ಮ ವಿಶ್ವಕರ್ಮ ಜನಾಂಗದವರು ಸಹಕಾರ ಕೊಟ್ಟು ಈ ಸಹಕಾರದಿಂದ ಈ ಒಂದು ಸಂಘವನ್ನು ಮಾಡಲು ಅವಕಾಶ ಕೊಟ್ಟ ಎಲ್ಲ ನನ್ನ
ನನ್ನ ವಿಶ್ವಕರ್ಮ ಕುಲಬಾಂಧವರಿಗೆ ವಂದಿಸುತ್ತಾ, ನಾವು ಇವಾಗ ವಿಶ್ವಕರ್ಮ ಗ್ರಾಮಾಂತರ ಸಂಘ ಏನಕ್ಕೆ ಮಾಡಿದ್ದೀವಿ ಅಂದರೆ, ಯಾವುದೇ ಒಂದು ವಿಶ್ವಕರ್ಮದ ಜನಾಂಗದವರಿಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ, ಯಾವುದೇ ಒಂದು ಕಷ್ಟ ಬಂದರೂ ಅವರು ನಮ್ಮ ಈ ಒಂದು ಸಂಘದಿಂದ ನಮ್ಮ ಖಜಾನ್ಸಿ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಈ ಸಂಘದ ಪದಾಧಿಕಾರಿ ಯಾರೇ ಆಗಿರ್ಬೋದು, ಅವರಿಗೆ ಒಂದು ಫೋನ್ ಮಾಡಿ ಯಾವುದೇ ಮೂಲೆಯಲ್ಲಿ ಸಮಸ್ಯೆ ಬಂದರೂ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ನಾವು ಒಂದು ಸಹಾಯ ಮಾಡಬೇಕು. ನಮ್ಮಲ್ಲಿ ಆದಷ್ಟು, ನಮ್ಮ ಕೈಯಿಂದ ಆದಷ್ಟು ಸಹಾಯ ಮಾಡಿ ನಮ್ಮ ವಿಶ್ವಕರ್ಮ ಕುಲಬಾಂಧವರಿಗೆ ಒಂದು ಸಂತೋಷ ತುಂಬಲು ಇಚ್ಛೆಯಾಗಿ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ. ಆದ್ದರಿಂದ ಈ ಒಂದು ಸಂಘಕ್ಕೆ ಎಲ್ಲ ನಮ್ಮ ಹಿರಿಯರಾದಂಥ ನಮ್ಮ ಕೃಷ್ಣಾಚಾರ್ಯ ಆಗಿರ್ಬೋದು, ನಮ್ಮ ಮುರಳಿಯಾಚಾರ್ಯ ಆಗಿರ್ಬೋದು, ಎಲ್ಲರೂ ಹೆಸರು ಹೇಳುತ್ತಾ ಹೋದರೆ ತುಂಬ ಇದೆ. ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ. ಈ ವಿಶ್ವಕರ್ಮ ಜನಾಂಗದಿಂದ ನಾವು ವಿಶ್ವಕರ್ಮ ಅಂದರೆ ನಾವು ಸೃಷ್ಟಿ ಮಾಡಿರೋದೇ ವಿಶ್ವಕರ್ಮರು. ಈ ಪ್ರಪಂಚವನ್ನು ಸೃಷ್ಟಿ ಮಾಡಿರೋದೇ ವಿಶ್ವಕರ್ಮರು. ಇವಾಗ ಆ ವಿಶ್ವಕರ್ಮರಿಗೆ ತುಂಬ ಕಷ್ಟಗಳು ಬರ್ತಾಯಿದೆ. ತುಂಬ ಯಾವುದೇ ಒಂದು ಕೆಲಸ ಮಾಡಿದ್ರು, ಒಂದು ಹೊಲ್ಮೆ ಕೆಲಸ ಆಗಿರ್ಬೋದು, ಇನ್ನೊಂದು ಕೆಲಸ ಆಗಿರ್ಬೋದು, ಯಾವುದೂ ಮಾಡಲು ಇವಾಗ ನಡೀತಾ ಇಲ್ಲ. ಈ ಒಂದು ಯಂತ್ರೋಪಕರಣಗಳು ಬಂದುಬಿಟ್ಟು ಯಾವುದಕ್ಕೂ ಅವರಿಗೆ ಜೀವನ ಸಾಗಿಸಲು ತುಂಬ ಕಷ್ಟಕರ ಆಗಿದೆ. ಆ ಕಷ್ಟಕರದಿಂದ ಇವಾಗ ಏನಾಗಿದೆ, ನಮ್ಮ ನರೇಂದ್ರ ಮೋದಿಯವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶ್ವಕರ್ಮ ಯೋಜನೆ ಅಂತ ಒಂದು ಕೊಟ್ಟವ್ರೆ. ಆದರೂ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ಅದು ತಲುಪ್ತಾ ಇಲ್ಲ. ವಿಶ್ವಕರ್ಮ ಯೋಜನೆಯಲ್ಲಿ ಸುಮಾರು ಯಾವೊಂದು ಕುಲದಲ್ಲೂ ಇದ್ದವ್ರಿಗೂ ಆ ಒಂದು ಯೋಜನೆಯಿಂದ ಸಾಲ ಬರ್ತಾ ಇದೆ. ಆದರೆ ನಮ್ಮ ಕುಲದವರಿಗೆ ಸ್ವಲ್ಪ ಕಮ್ಮಿ ಬರ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಯಾರಿಗಾದರೂ ವಿಶ್ವಕರ್ಮ ಯೋಜನೆಯಿಂದ ಯಾರಿಗಾದರೂ ಅನಾನುಕೂಲವಾಗಿದ್ದರೆ ನಮ್ಮನ್ನು ಸಂಪರ್ಕಿಸಿ, ನಾವು ಬಂದು ಬ್ಯಾಂಕಲ್ಲಿ ಬೇಕಾದರೆ ಬಂದು ಮಾತಾಡ್ತೀವಿ. ನಿಮಗೆ ಸಾಲ ಕರೆಕ್ಟಾಗಿ ಬರೋಂಗೆ ನಾವು ಮಾಡ್ತೀವಿ. ನಮ್ಮವ್ರಿಗೆ ಯಾವುದೇ ಒಂದು ಕಷ್ಟ ಬಂದರೂ ಕೂಡ ನಮ್ಮ ಮೊಬೈಲ್ ನಂಬರ್ ಕೊಡ್ತೀವಿ. ಆ ಮೊಬೈಲ್ ನಂಬರ್ನಿಂದ ನೀವು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ಯಾವುದೇ ಒಂದು ವಿಶ್ವಕರ್ಮ ಜನಾಂಗಕ್ಕೆ ನಮಗೆ ಯಾರಿಗೇ ಆದರೂ ತುಂಬ ಕಷ್ಟ ಇದ್ದು ಏನಾದರೂ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಒಂದು ಕರೆ ಮೂಲಕ ನಿಮ್ಮ ಒಂದು ಕಷ್ಟಗಳನ್ನು ನಮಗೆ ತಿಳಿಸಬೇಕಾಗಿ ಎಲ್ಲರಿಗೂ ಮನವಿ ಹೇಳ್ತಾ, ಈ ಒಂದು ವಿನಾಯಕನ ಸನ್ನಿಧಿಯಲ್ಲಿ ನಮ್ಮ ಜಕಣಾಚಾರಿ ಕಟ್ಟಿರುವಂತಹ ದೇವಸ್ಥಾನದಲ್ಲಿ ಇವಾಗ ನಮ್ಮ ಜನಾಂಗದವರೆಲ್ಲ ಬಂದು ನಮ್ಮ ಒಂದು ಸದಸ್ಯರಾಗಿರ್ಬೋದು, ನಮಗೆ ಇಲ್ಲಿ ಏನು ಅಂದರೆ ಅಧಿಕಾರ ಬೇಕು, ಅಧ್ಯಕ್ಷರು ಬೇಕು, ಸೆಕ್ರೆಟರಿ ಬೇಕು. ಎಲ್ಲರೂ ಸೆಕ್ರೆಟರಿಗಳೇ, ಎಲ್ಲರೂ ಅಧ್ಯಕ್ಷರೇ, ಎಲ್ಲರೂ ಖಜಾನ್ಸಿರೇ. ಯಾರಿಗೆ ಬೇಕಾದರೂ ಬಿಟ್ಕೊಡೋಕ್ಕೆ ಸಿದ್ಧವಾಗಿರ್ತೀವಿ ನಾವು. ನಮಗೆ ಇವಾಗ ನಮಗಿದೆ ನಿಮಗಿದೆ ಅಂತ ನಮ್ಗೆ ಇದೇ ಇಲ್ಲ. ಎಲ್ಲರೂ ಬಂದಿದ್ದಕ್ಕೆ ಎಲ್ಲರಿಗೂ ನಾನು ಒಂದು ಕೃತಜ್ಞತೆ ಹೇಳ್ತಾ, ಈ ಒಂದು ವಿಶ್ವಕರ್ಮ ಜನಾಂಗಕ್ಕೆ ಸದಾ ಆ ವಿನಾಯಕ ಸಂತೋಷದಿಂದ ಇರಬೇಕು ಅಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ಆ ಒಂದು ವಿಶ್ವಕರ್ಮ ಜನಾಂಗಕ್ಕೆ ವಂದಿಸ್ತಾ ನಾಲ್ಕು ಮಾತನಾಡಲು ಅವಕಾಶ ಕೊಟ್ಟು ಎಲ್ಲರಿಗೂ ಜೈ ವಿಶ್ವಕರ್ಮ. ನಮೋ ವಿಶ್ವಕರ್ಮಣೆ. ಈ ದಿನ ಕೂಡಣ ಬಾಗಿಲಿನ ಕುಡುಮನ ದೇವಸ್ಥಾನದಲ್ಲಿ ನಮ್ಮ ಜನಾಂಗದ ಎಲ್ಲ ಕುಲಬಾಂಧವರು ಬಂದು ಗ್ರಾಮಾಂತರ ವಿಶ್ವಕರ್ಮ ಸಂಘದ ನೋಂದಣಿ ಕಾರ್ಯಕ್ರಮದ ಒಂದು ಅಂಗವಾಗಿ ನೋಂದಣಿ ಕಾರ್ಯಕ್ರಮವಾಗಿದ್ದು, ಅದರ ಒಂದು ರಿಜಿಸ್ಟ್ರೇಷನ್ ಆಗಿದ್ದು, ಎಲ್ಲರೂ ಬಂದು ಆ ರಿಜಿಸ್ಟ್ರೇಷನ್ ಪತ್ರವನ್ನು ದೇವರಿಗೆ ಅರ್ಪಿಸಿ ದೇವರ ಆಶೀರ್ವಾದ ಪಡೆದು ಈ ದಿನ ಎಲ್ಲ ಕುಲಬಾಂಧವರು ಕುಳಿತುಕೊಂಡು ಸಂಘದ ಒಂದು ಕಷ್ಟ ಸುಖಗಳನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೋದು, ಸಂಘದಲ್ಲಿ ಇರ್ತಕ್ಕಂಥವರು ಇಲ್ಲದೇ ಇರ್ತಕ್ಕಂಥವರು ಎಲ್ಲರಿಗೂ ಏನೇನು ಅನುಕೂಲಗಳಿರೋದ್ರಲ್ಲಿ ಯಾವುದಕ್ಕೂ ಅನುಕೂಲಗಳ ಬಗ್ಗೆ ನಾವೆಲ್ಲೋ ಕಷ್ಟಪಟ್ಟು ಎಲ್ಲರಿಗೂ ಅನುಕೂಲ ಕಲಿಸೋಣ. ಹಾಗೆ ಹನಿ ಕುಡಿದ್ರೆ ಹಳ್ಳ, ಹಾಗೆಲ್ಲ ಎಲ್ಲ ಒಂದು ಹನಿಗಳಿಗೆಲ್ಲ ನಾವೆಲ್ಲ ದೊಡ್ಡ ದೊಡ್ಡ ಹಳ್ಳಗಳಾಗಿ ಒಂದು ಗ್ರಾಮಕ್ಕೆ ಯಾವ ರೀತಿ ಒಂದು ನೀರು ಒದಗಿಸ್ತದ ಒಂದು ಹಳ್ಳ, ಒಂದು ಕೆರೆ, ಒಂದು ನದಿ, ಆ ಥರ ನಾವು ಒಂದು ದೊಡ್ಡ ನದಿ ಥರ ನಾವು ಹೋಗೋಣ. ನಮ್ಮಿಂದ ಒಂದು 1000 ಜನಕ್ಕೆ ಅನುಕೂಲ ಆಗ್ತಾರೆ ನಾವು ವ್ಯವಸ್ಥೆ ಮಾಡ್ಕೊಳ್ಳೋಣ. ಏನೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ನಾವೆಲ್ಲ ಮುಂದೆ ನಿಂತು ನಮ್ಮ ಕೈಲಾಗಿದ್ದ ಸಹಾಯ ಮಾಡೋಣ. ಹಾಗೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಎಲ್ಲರಿಗೂ ತಲುಪಿಸೋದ್ರ ಒಂದು ಶ್ರಮವನ್ನು ನಾವು ವಹಿಸೋಣ. ಹಾಗೆ ನಮ್ಮ ಕುಲಬಾಂಧವರು ಎಲ್ಲಿದ್ದಾರೋ ದಯವಿಟ್ಟು ಯಾವುದೇ ದ್ವೇಷ ಭಾವಗಳಿಲ್ದಿರ ಯಾವುದೇ ಕಾರ್ಯಕ್ರಮಕ್ಕೆ ಕರೆದರೆ ಬನ್ನಿ, ಎಲ್ಲರೂ ಒಂದು ಒಗ್ಗೂಡಿ ಕೂತ್ಕೊಂಡು ಮಾತಾಡಿ ಚರ್ಚಿಸಿ ಏನು ಕಷ್ಟಗಳಿದೆ ಎಲ್ಲರ ಹತ್ರ ಹೇಳಿ, ನಿಮ್ಮ ಕಷ್ಟಗಳು ನಮಗೆ ಹೇಳಿ, ನಮ್ಮ ಕಷ್ಟಗಳು ಹೇಳ್ತೀವಿ, ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋಣ. ಅದೆಲ್ಲ ಆಗಬೇಕು ಅಂದರೆ ಫಸ್ಟು ಒಂದಾಗಬೇಕು. ಯಾವುದಾದ್ರೊಂದು ಕರೆದಾಗ ಒಂದೇ ಒಂದು ಕಾರ್ಯಕ್ರಮಕ್ಕೆ ಕರೆದಾಗ ಎಲ್ಲರೂ ಬರಬೇಕು, ಸೇರಬೇಕು,
ಸೇರಿದಾಗಲೇ ನಿಮ್ಮ ಕಷ್ಟಗಳು ನಮ್ಮ ಕಷ್ಟ ನಿಮ್ಗೆ ಗೊತ್ತಾಗ್ತದೆ ಅನ್ನೋ ಒಂದು ಕಷ್ಟ ಪರಿಹಾರ ಒಂದು ಸೂಕ್ತವಾದ ಒಂದು ಪರಿಹಾರ ಸಿಗ್ತದೆ. ಅದರಿಂದ ಯಾವುದೇ ಗ್ರಾಮದಲ್ಲಾಗಲಿ ಯಾವುದೇ ಮೂಲೆಯಲ್ಲಾಗಲಿ ಪಟ್ಟಣದಲ್ಲಾಗಲಿ, ಪಟ್ಟಣ ಒಂದು ಗ್ರಾಮ ಅಂತ ಬೇರೆ ಅಂತಿಲ್ಲ, ಎಲ್ಲ ಗ್ರಾಮದಿಂದ ಹೋಗಿ ಪಟ್ಟಣ ಸೇರಿತಾರೆ. ಈಗ ಪಟ್ಟಣ ಅಂತೀವಿ, ನಾಳೆ ಗ್ರಾಮ ಅಂತೀವಿ, ಅದು ಬೇಡ ನಮಗೆ. ನಾವು ಎಲ್ಲಿದ್ರೂ ಶಿಕ್ಷಕರವರ ನಮ್ಮ ಭಾವನೆಯಿಂದ ನಾವೆಲ್ಲ ನಮ್ಮ ಗ್ರಾಮ, ನಮ್ಮ ಒಂದು ಸಮುದಾಯದಲ್ಲಿ, ನಮ್ಮ ಗ್ರಾಮ ಅಂದರೆ ನಮ್ಮ ಸಮುದಾಯ ಎಲ್ಲರಿಗೂ ಏನೇ ಕಷ್ಟಗಳು ಬಂದರೂ ಮುಂದೆ ನಿಂತು ನಮ್ಮ ಕೈಯಲ್ಲಿ ಸಹಾಯ ಮಾಡೋಣ ಅಂತ ಎಲ್ಲರಿಗೂ ಹೇಳ್ತಾ, ವಿನಾಯಕ ಸನ್ನಿಧಾನದಲ್ಲಿ ನನಗೆ ಎರಡು ಮಾತನ್ನು ಆಡೋದಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ತಿಳಿಸ್ತಾ ನಮೋ ವಿಶ್ವಕರ್ಮ. ಜೈ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಏನು ಇವತ್ತಿನ ತೋರ್ಮಲೆ ದೇವಸ್ಥಾನದಲ್ಲಿ ನಾವು ಪೂಜೆ ಹಮ್ಮಿಕೊಂಡಿದ್ದೀವಿ. ಏನು ಇವತ್ತಿನ ಗುರಿ ಏನಪ್ಪಾ ಅಂತಂದ್ರೆ, ನಾವು ಮುಳಬಾಗಲ್ ತಾಲೂಕು ಗ್ರಾಮಾಂತರ ವಿಶ್ವಕರ್ಮ ಕಮಿಟಿಯನ್ನ ರಚಿಸಿದ್ದೀವಿ. ಏನು ನಮ್ಮ ಗುರಿ ಏನಿರ್ತದಂದ್ರೆ, ಯಾವುದೇ ಮೂಲೆಯಲ್ಲೂ ನಮ್ಮ ತಾಲೂಕಿನಲ್ಲಿ, ಯಾವುದೇ ಹಳ್ಳಿನಲ್ಲೂ ನಮ್ಮ ಬಡ ಕುಟುಂಬದ ವಿಶ್ವಕರ್ಮರು ಏನಿದ್ದಾರೋ ಅವ್ರಿಗೆ ಏನಾದ್ರೂ ಆಗ್ಲಿ, ನಮ್ಮ ಪದಾಧಿಕಾರಿಗಳು ಏನಿದ್ದಾರೋ ಅವ್ರಿಗೆ ಏನಾದ್ರು ಅವ್ರಿಗೆ ತಲುಪಿದ್ರೆ ನಾವು ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೇನು ಕಷ್ಟ ಕಾಲ ಇದೆಯಂತ ತಿಳ್ಕೊಂಡು ಅವ್ರನ್ನ ಬಗೆಹರಿಸ್ತೀವಿ. ಅಷ್ಟೇ.